50 ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಕಬಳಿಕೆಯ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮೂವರು ಕಂದಾಯ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಶೇಖರ್ ತಂಗಯ್ಯ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಬೆಂಗಳೂರಿನ ಮೈಕಲ್ ಪಾಳ್ಯದ 80 ಅಡಿ ರಸ್ತೆಯ ಬಳಿ ಜಾಗ ಕಬಳಿಕೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶೇಖರ್ ತಂಗಯ್ಯ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ಆಗಿತ್ತು. ಬೆಂಗಳೂರಿನ ಮೈಕಲ್ ಪಾಳ್ಯದ 80 ಅಡಿ ರಸ್ತೆ ಬಳಿ ಜಾಗವನ್ನು ಕಬಳಿಕೆ ಮಾಡಿದ್ರು. ಸರ್ಕಾರಿ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಿ ಭೂ ಕಬಳಿಕೆ ಮಾಡಿದ್ರು. ಖಾಸಗಿ ರಿಯಲ್ ಎಸ್ಟೇಟ್ ಕಂಪನಿಯ ಹೆಸರಿಗೆ ತಿದ್ದುಪಡಿ ಮಾಡಿದ್ರು. ಲೋಕಾಯುಕ್ತ ತನಿಖೆ ವೇಳೆ ಫೋರ್ಜರಿ ಮಾಡಿರೋದು ಪತ್ತೆಯಾಗಿದೆ. ದಾಖಲೆಯನ್ನ ಪರಿಶೀಲನೆ ಮಾಡದೆ ರಿಜಿಸ್ಟರ್ ಮಾಡಿರೋದು ಕೂಡ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ತನಿಖೆ ಮಾಡಿ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸರ್ಕಾರಿ ಜಾಗವನ್ನ ಭೂ ಕಬಳಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಫೋರ್ಜರಿ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ವಿರುದ್ಧ ಇದೀಗ ಚಾರ್ಜ್ ಶೀಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ತನಿಖೆ ಮಾಡಿದ ಸಂದರ್ಭದಲ್ಲಿ ಭೂ ಕಬಳಿಕೆ ಮಾಡಿರೋದು ಕೂಡ ಸಾಬೀತಾಗಿದೆ, ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದ್ದು 50 ಕೋಟಿ ಮೌಲ್ಯದ ಜಾಗವನ್ನ ಕಬಳಿಕೆ ಮಾಡಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮೂವರು ಕಂದಾಯ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದ್ದು ಅವರ ವಿರುದ್ಧ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಖಾಸಗಿ ರಿಯಲ್ ಎಸ್ಟೇಟ್ ಕಂಪನಿಯ ಹೆಸರಿಗೆ ಇಲ್ಲಿ ತಿದ್ದುಪಡಿ ಮಾಡಿರೋದು, ಸರ್ಕಾರಿ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಿ ಭೂ ಕಬಳಿಕೆಯನ್ನ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಸರ್ಕಾರಿ ಜಾಗವನ್ನ ಭೂ ಕಬಳಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಈಗ ಪತ್ತೆ ಆಗಿದೆ, ಇದೀಗ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನೇನು, ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ? ನವಿತಾ ಕೆಲ ವರ್ಷಗಳಿಂದ ಸುಮಾರು 50 ಕೋಟಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಖಾಸಗಿ ರಿಯಲ್ ಎಸ್ಟೇಟ್ ಕಂಪನಿಯೊಂದಕ್ಕೆ ಕೈ ಜೋಡಿಸಿ ಭ್ರಷ್ಟಾಚಾರ ಎಸಗಿರುವಂತಹ ಆರೋಪದಡಿ ಮೂರು ಜನಕ್ಕೂ ಹೆಚ್ಚು ಅಧಿಕಾರಿಗಳ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಒಂದಷ್ಟು ಖಾಸಗಿ ವ್ಯಕ್ತಿಗಳ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಸರ್ಕಾರಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಪತ್ತೆಯಾಗಿತ್ತು. ಪ್ರಮುಖ ಇರುವಂತಹ ಶೇಖರ್ ತಂಗಯ್ಯ ಸೇರಿದಂತೆ ಮೂವರು ಅಧಿಕಾರಿಗಳು ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ಗೊತ್ತಾಗಿತ್ತು. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ವಿಶೇಷವಾಗಿ ಇರುವಂತಹ ಸೆಕ್ಷನ್ ಏನಿದೆ 13/1 ಅಡಿ ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನ ಮೈಕಲ್ ಪಾಳ್ಯದ 80 ಅಡಿ ರಸ್ತೆಯಲ್ಲಿರುವಂತಹ ಒಂದು ಸರ್ಕಾರಿ ಜಾಗಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಖಾಸಗಿ ಕಂಪನಿಯವರು ಆ ಒಂದು ಜಾಗ ತಮ್ಮ ಕಂದಾಯ ಇಲಾಖೆಗೆ ಸಬ್ಮಿಟ್ ಮಾಡುವಂತ ಕೆಲಸ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸರಿಯಾಗಿ ಮಾಡಿಲ್ಲ. ಜೊತೆಗೆ ನಕಲು ಇದ್ದಾವಂತ ಗೊತ್ತಿದ್ರು ಕೂಡ ಅದಕ್ಕೆ ಮಾಡಿದ್ರು. ಹೀಗಾಗಿ ಇದೆಲ್ಲವೂ ಕೂಡ ತನಿಖೆ ವೇಳೆ ಗೊತ್ತಾಗಿದೆ, ಏನೆಲ್ಲ ಫೋರ್ಜರಿಯನ್ನ ಮಾಡಲಾಗಿತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈಗ ಆರೋಪಿಗಳ ವಿರುದ್ಧ ಸದ್ಯ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ನವಿತಾ, ಈಗ ಈ ಒಂದು ಸಂದರ್ಭದಲ್ಲಿ 50 ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಕಬಳಿಕೆ ಮಾಡುವಂತ ಸಂದರ್ಭದಲ್ಲಿ ಇವರ ಜೊತೆಗೆ ಇನ್ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆಯಾ? ಹೀಗೆ ನವಿತಾ, ಸಾಕಷ್ಟು ಜನ ಆರೋಪಿಗಳ ವಿರುದ್ಧ ಈಗಾಗಲೇ ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಶೇಖರ್ ಇದನ್ನೆಲ್ಲ ಈತ ಪ್ರಮುಖ ಆರೋಪಿ ಅಂತ ಹೇಳಿ ಗೊತ್ತಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಎಚ್ ದೇವರಾಜು ಅಂತೇಳಿ ಕಂದಾಯ ನಿರೀಕ್ಷಕರು, 62 ವರ್ಷ, ಅವಾಗ ಇವರು ನಿವೃತ್ತಿ ಆಗಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಇವರೆಲ್ಲರೂ ಕೂಡ ಸೇರ್ಕೊಂಡು ಈ ರೀತಿಯಾಗಿ ಒಂದು ಖಾಸಗಿ ಕಂಪನಿಯ ಜೊತೆ ಸೇರ್ಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಜೊತೆಗೆ ಹೇಳಿಕೆಗಳನ್ನು ಕೂಡ ನೀಡುವಂತ ಸಂದರ್ಭದಲ್ಲಿ ಅವರು ಒಂದಷ್ಟು ತಪ್ಪೊಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಜಮೀನುಗಳನ್ನ ಜಾರ್ಜ್ ತಂಗಯ್ಯ ಎಂಬುವರು ಏನಿದ್ದಾರೆ ಅವರ ಮೂಲಕ ಈ ಎಲ್ಲಾ ಕೃತ್ಯಗಳು ಕೂಡ ಆಗಿದೆ ಅಂತೇಳಿ, ಅದರಲ್ಲೂ ಕೂಡ 2012ನೇ ಸಾಲಿನಲ್ಲಿ ಖಾತೆ ಮಾಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳೇನಿದ್ದಾರೆ, ಕಂದಾಯ ಅಧಿಕಾರಿಗಳು, ಜೆಸಿ ಪ್ರಿನ್ಸೆಸ್ ಆಗಿರ್ಬೋದು, ಅಂದ್ರೆ ಆಗಿನ ಆ ಒಂದು ಸಂದರ್ಭದಲ್ಲಿ ಜೀವನ್ ಭೀಮಾ ನಗರ ಉಪವಿಭಾಗದ ಕಂದಾಯ ಅಧಿಕಾರಿ ಅವರಾಗಿದ್ರು. ಇದರ ಜೊತೆಗೆ ಶ್ರೀ ನಾಗೇಂದ್ರ ಎಂಬ ಸಹಾಯಕ ಕಂದಾಯ ಅಧಿಕಾರಿಗಳು ಕೂಡ ಇದರಲ್ಲಿ
ಭಾಗಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಮತ್ತೆ ಖಾಸಗಿ ವ್ಯಕ್ತಿಗಳು ಕೂಡ ಅಂದ್ರೆ ಖಾಸಗಿ ಕಂಪನಿ ಏನಿದೆ ರಿಯಲ್ ಎಸ್ಟೇಟ್ ಕಂಪನಿ, ಆ ಒಂದು ಕಂಪನಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗಿತ್ತು. ಆರೋಪಿ 5ರ ಸಂಖ್ಯೆಯಲ್ಲಿ ಏನ್ ಬರ್ತಾರೆ ಅವರು ಸರ್ಕಾರಿ ಜಮೀನು ಮಂಜೂರಾಗದೇ ಇದ್ರೂ ಕೂಡ ದಾಖಲೆಗಳು ಅಂದ್ರೆ ಸರ್ಕಾರದಿಂದ ನಮ್ಗೆ ಮಂಜೂರಾಗಿದೆ ಅನ್ನೋಂಥ ರೀತಿಯಲ್ಲಿ ಒಂದಷ್ಟು ದಾಖಲೆಗಳನ್ನ ಕ್ರಿಯೇಟ್ ಮಾಡಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅವರು ಫೋರ್ಜರಿಯನ್ನ ಮಾಡಿ ಸಲ್ಲಿಕೆ ಮಾಡಿದಂತಹ ದಾಖಲೆಗಳನ್ನ ಇವರು ಪರಿಶೀಲನೆ ಮಾಡಿ ಅದರಲ್ಲಿ ನ್ಯೂನತೆಗಳಿದ್ರೆ ಅದನ್ನ ರಿಜೆಕ್ಟ್ ಮಾಡುವಂತಹ ಅಧಿಕಾರ ಈ ಕಂದಾಯ ಅಧಿಕಾರಿಗಳಿಗಿತ್ತು. ಆದ್ರೆ ಇವರು ಅವೆಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡಿ ಅವರಿಗೆ ಮಂಜೂರಾತಿ ಮಾಡುವಂತ ಕೆಲಸವನ್ನು ಮಾಡಿದ್ರು, ಅಂದ್ರೆ ರಿಜಿಸ್ಟರ್ ಮಾಡೋದಕ್ಕೆ ಸಹಾಯ ಮಾಡಿದ್ರು ಅಂತೇಳಿ ಗೊತ್ತಾಗಿದೆ. ಇವೆಲ್ಲವೂ ಕೂಡ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಖಾಸಗಿ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಇವರು ಸಾಕಷ್ಟು ಪ್ರಾಧಿಕಾರದಿಂದ ಜೊತೆಗೆ ಕಾನೂನಿನ ಪ್ರಕಾರವಾಗಿ ಅವರಿಗೆ ನಕಲಿ ದಾಖಲೆಗಳನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಅವರಿಗೆ ರಿಜಿಸ್ಟರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಆರೋಪಿಗಳು ಸ್ಟೇ ಅನ್ನು ಕೂಡ ತಂದಿದ್ರು, ತಮ್ಮ ವಿರುದ್ಧ ತನಿಖೆಗೂ ಕೂಡ ಒಂದಷ್ಟು ಜನ ಸ್ಟೇ ತಂದಿದ್ರು. ಸ್ಟೇ ತಂದವರನ್ನ ಬಿಟ್ಟು ಉಳಿದಂತ ಆರೋಪಿಗಳ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಕೆಲಸ ಮಾಡಿದೆ. ಈ ಒಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು, ಒಂದಷ್ಟು ಆಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ವೇಳೆ ಈ 3 ಜನ ಅಧಿಕಾರಿಗಳೇನಿದ್ದಾರೆ ಆ 3 ಜನ ಅಧಿಕಾರಿಗಳ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳು ಪತ್ತೆಯಾಗಿದೆ, ಮತ್ತೆ ಇವರು ಯಾವ ರೀತಿ ನಿರ್ಲಕ್ಷ್ಯನ ವಹಿಸಿದ್ರು ಆ ಒಂದು ಸಂದರ್ಭದಲ್ಲಿ, ಮತ್ತೆ ಯಾವ ರೀತಿ ದಾಖಲೆಗಳನ್ನ ಪರಿಶೀಲನೆ ಮಾಡಿಲ್ಲ ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.